ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಇವತ್ತು ನಾನು ಶಿರಾ ನಿಯರ್ ಮಾಗೋಡಲ್ಲಿರೋ ಕಂಬದ ರಂಗನಾಥಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಮಾಗೋಡ್ ರಂಗನಾಥಸ್ವಾಮಿ ಟೆಂಪಲ್ ಅಂತ ತುಂಬಾ ಫೇಮಸ್. ಇಲ್ಲಿನ ಜಾತ್ರೆ ತುಂಬಾ ಜೋರಾಗಿ ಮಾಡ್ತಾರೆ. ಪ್ರತಿ ವರ್ಷ ನನ್ನ ಫ್ಯಾಮಿಲಿಯಿಂದ ಯಾರಾದರೂ ಒಬ್ಬರು ಇಲ್ಲಿ ಬಂದೇ ಬರ್ತಾರೆ. ಇವತ್ತು ನಾನು, ನನ್ನ ಹಸ್ಬೆಂಡ್, ನಮ್ಮ ಮಾವ, ಅಮ್ಮ ಮತ್ತು ಮಗು ಕರ್ಕೊಂಡು ನಾವಿವತ್ತು ಅಲ್ಲಿ ಒಂದು ವಿಶೇಷ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಏನಂದರೆ ನನ್ನ ಮಗುವೆ ತುಲಾಭಾರ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ನಮ್ಮ ಅತ್ತೆ ಮಾವ ಇಲ್ಲಿಗೆ ಹರಕೆ ಮಾಡ್ಕೊಂಡಿದ್ರು. ಪಾಪು ಆರೋಗ್ಯವಾಗಿ ಹುಟ್ಟಿದ್ರೆ ನಾವಿಲ್ಲಿಗೆ ಬಂದು ಪಾಪುಗೆ ತುಲಾಭಾರ ಮಾಡಿಸ್ತೀವಿ, ಪಾಪು ತೂಕದಷ್ಟು ನಾವು ಕಾಯಿನ್ಸ್ನ ಕೊಡ್ತೀವಿ ಅಂತ ಅವನಿಗೆ ಹರಕೆ ಮಾಡ್ಕೊಂಡಿದ್ರು. ಇವತ್ತು ನಾವಿಲ್ಲಿಗೆ ಆ ಹರಕೆ ತೀರ್ಸೋಕ್ಕೆ ಬಂದಿದ್ದೀವಿ. ಹರಕೆ ಮಾಡೋ ಟೈಮಲ್ಲಿ ನಮ್ಮ ಮಾವ ಪಾಪುನ ಕೈಯಲ್ಲೇ ಇಟ್ಕೊಂಡು ಪಾಪು ಇಲ್ಲಿ ಅಂತ ಸುತ್ತ ಹುಡುಕ್ತಾರೆ ನೋಡಿ. ನಾವು ಹೋದಾಗ ಅಲ್ಲಿ ಇನ್ನೊಂದು ಮಗುವಿಗೆ ತುಲಾಭಾರ ನಡೀತಾ ಇತ್ತು. ನಾವು ಅದಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಯೋಹಾನ್ ಟಾಟಾ. ಈಗ ಪಾಪು ಪಟ್ಟೆ ಹಾಕಮ್ಮ ಜಾಸ್ತಿ ಆಗಿಬಿಡೈತೆ. ಸುರಿತೇನೆ ಹಂಗೆ ಇಕ್ಕನ ಹೂವಲ್ಲ ಮಲ್ಗೈ ಗಿಡಕಮ್ಮ ಸುರಿ ಹಂಗೆ ಹೆಂಗೆ ಬರಲಿಲ್ಲ ಅಂದರೂ ಹಾಕು. ಸರಿ ಚಿನ್ನು ಸುಮ್ಮನೆ ಪಚಾಡಿದ್ಯಾ ಬಂಗಾರ, ಸುಮ್ಮನೆ ಪಚಾಡಿದ್ಯಾ ನೀನು. ಅಲ್ಲಿ ಪಾಪುಗೆ ತುಲಾಭಾರ ಮಾಡೋಕ್ಕೆ ಅಲ್ಲಿರೋ ತಟ್ಟಿಗೆ ಫಸ್ಟ್ ನಮ್ಮ ಹತ್ರನೇ ಪೂಜೆ ಮಾಡಿಸಿ, ಒಂದು ಕಡೆ ನನ್ನ ಮಗುನ ಮಲಗಿಸಿ, ಇನ್ನೊಂದು ಕಡೆ ಪಾಪು ಎಷ್ಟು ವೆಯ್ಟ್ ಇರುತ್ತೆ ಅಷ್ಟು ಕಾಯಿನ್ಸ್ನ ಹಾಕ್ಸಿ ತೂಗ್ತಾರೆ. ತುಲಾಭಾರ ಆದಮೇಲೆ ಅಲ್ಲಿ ನಮ್ಮ ಹತ್ರನೇ ಕಾಯಿನ್ಸ್ನೆಲ್ಲ ತೊಗೊಂಡು ಹುಂಡಿಗೆ ಹಾಕ್ಸ್ತಾರೆ. ನನ್ನ ಪಾಪು ಇವಾಗ ನನ್ನ ಬಿಟ್ಟು, ನನ್ನ ಫ್ಯಾಮಿಲಿ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗ್ತಾ ಇಲ್ಲ. ಅಲ್ಲಿ ಮಲ್ಕೊಳ್ತಾನ ಇಲ್ವಾ, ತುಂಬ ಅಳ್ತಾನೆ ಅಂದ್ಕೊಂಡಿದ್ದೆ. ಆದರೆ ಅವನೊಂದು ಸ್ವಲ್ಪನೂ ಅಳ್ಳಿಲ್ಲ, ಆರಾಮಾಗಿ ಮಲ್ಕೊಂಡ. ಅದ್ರ ಮೇಲೆ ಪಾಪುಗೆ ತುಲಾಭಾರ ಮಾಡಿಸಿ ನಮ್ಮ ಹರಕೆ ಮುಗಿಸಿ ನಾವಲ್ಲಿ ಪೂಜೆ ಮಾಡ್ಸೋಕೆ ಹೋದ್ವಿ. ಜನ ಕಮ್ಮಿ ಇದ್ದರೂ ಪೂಜೆನೂ ತುಂಬ ಚೆನ್ನಾಗಾಯಿತು. ಇಲ್ಲಿನ ದೇವರಿಗೆ ಹೂವು ಇಷ್ಟ ಅಂತ ಅಲ್ಲಿನ ಜನ ಹೇಳ್ತಾರೆ. ಹೂವಲ್ಲಿ ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರು. ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನದ ಒಳಗಡೆನೇ 3-4 ದೇವ್ರಿದೆ. ಎಲ್ಲ ದೇವ್ರಿಗೂ ಅಲಂಕಾರ ತುಂಬ ಚೆನ್ನಾಗಾಗಿತ್ತು. ಪೂಜೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇದಕ್ಕಿಂತ ಮುಂಚೆ ಎಲ್ಲ ಎವ್ರಿ ಟೈಮ್ ನಾನು ದೇವಸ್ಥಾನಕ್ಕೆ ಹೋದಾಗ ನಾನು ದೇವ್ರಿಗೆ ಕೇಳ್ಕೊಳ್ಳೋ ಲಿಸ್ಟ್ ತುಂಬಾ ಲಾಂಗ್ ಇರ್ತಾಯಿತ್ತು. ನನ್ನ ಹಸ್ಬೆಂಡ್ ಸಕ್ಸಸ್ ಬಗ್ಗೆ, ನನ್ನ ಕೆರಿಯರ್ ಬಗ್ಗೆ, ನನ್ನ ಎಜುಕೇಷನ್ ಬಗ್ಗೆ. ಬಟ್ ಈ ಟೈಮ್ ನಿಜವಾಗ್ಲೂ ನನಗೆ ಅದು ಯಾವುದೂ ನೆನಪಾಗಿಲ್ಲ. ನನಗೆ ನೆನಪಾಗಿದ್ದು ಒಂದೇ, ನನ್ನ ಪಾಪು ಆರೋಗ್ಯದ ಬಗ್ಗೆ, ನನ್ನ ಮಗು ಆರೋಗ್ಯ ಹಿಂಗೆ ಕಾಪಾಡ್ಕೊಂಡು ಹೋಗಲಿ ದೇವರು. ಇದು ಒಂದೇ ನಾನು ಕೇಳ್ಕೊಂಡಿದ್ದು. ತಾಯಿ ಆದಮೇಲೆ ನಮ್ಮ ಪ್ರಯಾರಿಟಿ ಲಿಸ್ಟ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಲ್ವಾ. ನನ್ನ ಬಗ್ಗೆ ನನಗೆ ಕೇಳ್ಕೊಬೇಕಂತ ಅನಿಸ್ಲೇ ಇಲ್ಲ. ನನ್ನ ಮಗು ಆರೋಗ್ಯ ಹಿಂಗೆ ಕಾಪಾಡಿದ್ರೆ ಸಾಕು ಅಂದ್ಕೊಂಡು ಪೂಜೆ ಮುಗಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಲ್ಲಿ 3 ರೌಂಡ್ ಪ್ರದಕ್ಷಿಣೆ ಹಾಕೋಕೆ ಹೋದ್ವಿ. ನಾನು, ನನ್ನ ಮಗು, ನನ್ನ ಹಸ್ಬೆಂಡ್ ಎಲ್ಲರೂ ಪ್ರದಕ್ಷಿಣೆ ಹಾಕಿ ಪ್ರಸಾದ ತೊಗೊಂಡು ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ರೂಢಿ ನಮಗೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಎಲ್ಲೇ ಹೋದರೂ ಸಿಗೋ ನೆಮ್ಮದಿಗಿನ್ನ ದೇವಸ್ಥಾನಕ್ಕೆ ಹೋದಾಗ ಸಿಗೋ ನೆಮ್ಮದಿನೇ ಜಾಸ್ತಿ. ನಾನು ಎವ್ರಿ ಟೈಮ್ ದೇವಸ್ಥಾನಕ್ಕೆ ಹೋದಾಗ ನನ್ನಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲನೂ ಅಲ್ಲೇ ಬಿಟ್ಟು ಅಲ್ಲಿ ಸಿಗೋ ಪಾಸಿಟಿವ್ ವೈಬ್, ಪಾಸಿಟಿವ್ ಥಾಟ್ಸ್ನ ತೊಗೊಂಡು ನಾನು ಅಲ್ಲಿಂದ ಹೊರಡ್ತೀನಿ. ಅಲ್ಲಿ ಜನ ತುಂಬಾ ಕಮ್ಮಿ ಇದ್ದರು. ತುಂಬ ಪೀಸಾಗಿತ್ತು ಕೂತ್ಕೊಳ್ಳೋಕ್ಕೆ. ಹಾಗೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮಾವ ಲಾಸ್ಟ್ ಟೈಮ್ ಅವ್ರು ಬಂದಾಗ ಅವ್ರ ಫೋನ್ ಕಳೆದೋಗಿದ್ದು ಹೇಳಿದ್ರು. ಆ್ಯಂಡ್ ಅಲ್ಲಿ ಜಾತ್ರೆ ಹೇಗೆ ನಡೆಯುತ್ತೆ, ಎಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅದನ್ನೆಲ್ಲ ನಮ್ಗೆ ಹೇಳ್ತಾಯಿದ್ರು. ಪ್ರತಿ ವರ್ಷ ಅವರು ಜಾತ್ರೆಗೆ ಬಂದೇ ಬರ್ತಾರೆ.
ಸರಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಅಲ್ಲಿಂದ ಕೇಳಿಕೊಂಡು ನಮ್ಮ ಪೂಜೆ ಹರಕೆ ಎಲ್ಲನೂ ಮುಗಿಸಿ ಪ್ರತಿ ವರ್ಷ ಹೀಗೆ ಬರ್ತಾ ಇರ್ತೀನಿ. ನನಗೆ ನನ್ನ ಮಗು ನನ್ನ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ತಾ ನಾನು ಅಲ್ಲಿಂದ ಹೊರಟೆ. ನನ್ನ ಟೆಂಪಲ್ ವಿಸಿಟ್ ಹೀಗಿತ್ತು. ನೀವು ಯಾರಾದರೂ ಈ ಟೆಂಪಲಿಗೆ ಬರಬೇಕು ಅಂದ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಎಲ್ಲ ಟೈಮ್ ಓಪನ್ ಇರುತ್ತೆ ಈ ಟೆಂಪಲ್. ತುಮಕೂರಿಂದ ನಿಮಗೆಲ್ಲ 1 ಅವರ್ ಜರ್ನಿ ಆಗ್ಬೋದು ಅಷ್ಟೇ. ನನ್ನ ದಿನ ಹೀಗಿತ್ತು. ನಾನು ಇವತ್ತು ಈ ದೇವಸ್ಥಾನಕ್ಕೆ ಬಂದು ನನಗೆ ತುಂಬ ಖುಷಿ ಆಯಿತು, ತುಂಬ ನೆಮ್ಮದಿ ಸಿಕ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ. ನಾನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಸಪೋರ್ಟ್ ಸಿಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಸೇ ಯು ಬಾಯ್ ಬಾಯ್.